ಚಿಕ್ಕಬಳ್ಳಾಪುರ ನಗರದ ಪಶುವೈದ್ಯ ಇಲಾಖೆ ಕಚೇರಿ ಸಮೀಪದಲ್ಲಿರುವ ನಂದಿನಿ ಮಿಲ್ಕ್ ಪಾರ್ಲರ್ನಲ್ಲಿ ತಡರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಮಿಲ್ಕ್ ಪಾರ್ಲರ್ ಅನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜನಹಳ್ಳಿ ಗ್ರಾಮದ 55 ವರ್ಷದ ವೆಂಕಟೇಶ್ ಹಲವು ವರ್ಷಗಳಿಂದ ನಡೆಸಿಕೊಂಡು ಕುಟುಂಬದ ಜೀವನ ಸಾಗಿಸುತ್ತಿದ್ದರು. ಸೋಮವಾರ ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ಅಂಗಡಿಗೆ ಬೆಂಕಿ ಬಿದ್ದಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ಅವರು ಸ್ಥಳಕ್ಕೆ ತಕ್ಷಣ ಧಾವಿಸಿದ್ದಾರೆ. ಸ್ಥಳೀಯರ ಸಹಾಯದಿಂದ ಬೆಂಕಿಯನ್ನು ನಿಯಂತ್ರಿಸಿ ನಂದಿಸುವಲ್ಲಿ ಯಶಸ್ವಿಯಾದರೂ ಸಹ ಘಟನೆಯಿಂದ ತೀವ್ರ ಆಘಾತಕ್ಕೊಳಗಾದ ವೆಂಕಟೇಶ್ ಅಂಗಡಿ ಮುಂಭಾಗದಲ್ಲೇ ಏಕಾಏಕಿ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲು ಯತ್ನಿಸಿದರೂ ಸಹ ವೈದ್ಯರು ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಕ್ಷಣಾರ್ಧದಲ್ಲೇ ನಡೆದ ಈ ದುರ್ಘಟನೆ ಕುಟುಂಬಸ್ಥರ ಆಕ್ರಂದನಕ್ಕೆ ಕಾರಣವಾಗಿದೆ. ಯಾರು ಒಬ್ರು ಬಂದಿರ ಮತ್ತೆ ಈಗ ನಾವು ಹೋಗ್ಬಿಟ್ಟು ಅನ್ಕೊಳ್ಳಿ ಹಂಗೆ ಓಪನ್ ಇನ್ನ ಆಗಲ್ಲ ಅದು ಇನ್ನ ಐತೆ ಆಟೋ ಹೆಂಗಲ್ಲ ಯಾರಾದ್ರೂ ಕೂತ್ಕೊಳ್ಳಿ ಹಿಂದೆ ನೀವು ಹತ್ತಣ ಬರ್ತೀವಿ ಹಂಗೆ ಬಾರ ಗಾಡಿಯಲ್ಲಿ 10 ಜನ ಬರ್ತೀನಿ ನಾವು ಎಷ್ಟಿದಾರಾ ಇನ್ನು ಬೆಂಕಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಇತರ ಕಾರಣಗಳಿಂದ ಬೆಂಕಿ ಕಾಣಿಸಿಕೊಂಡಿದೆಯೇ ಎಂಬ ಬಗ್ಗೆ ಪೊಲೀಸರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಯಿಂದ ಅಂಗಡಿಯಲ್ಲಿದ್ದ ಹಣ, ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು ನಷ್ಟದ ಪ್ರಮಾಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ರಾತ್ರಿ 10:30 ಹಂಗೆ ಕಾಲ್ ಬಂತು. ನಮ್ಮ ಅಪ್ಪ ಮಲ್ಕೊಂಡಿದ್ರು, ಆಲ್ಮೋಸ್ಟ್ ಅವಾಗೆ ಮಲ್ಕೊಳಕ್ಕೆ ಹೋದ್ರು ಪಾಪ ಸ್ನಾನ ಮಾಡಿ. ಕಾಲ್ ಮಾಡಿ ಈ ಥರ ಅಂಗಡಿಯಿಂದ ಏನೋ ಹೊಗೆ ಬರ್ತಿದೆ ಬಂದು ನೋಡಿ ಅಂತ ಅಂದರು. ಮತ್ತು ಅವರು ನನ್ನ ಎಬ್ಸಿದ್ರು, ಬಂದು ಏನೋ ಈ ಥರ ಆಗಿದೆ ಅಂತೆ ಬಾಬಾ ಹೋಗ್ಬರೋಣ ಅಂತ. ಹೋಗೋಷ್ಟರಲ್ಲಿ ಇನ್ನೊಂದು ಕಾಲ್ ಬಂತು, ತುಂಬ ಜಾಸ್ತಿ ಅಂಟ್ಕೊಂಡಿದೆ ಬೇಗ ಬನ್ನಿ ಅಂತ. ಹೋಗಿ ಅಲ್ಲಿ ನೋಡೋಷ್ಟರಲ್ಲಿ ಕೆಲವರು ಇದ್ದರು ಪಾಪ, ಬಟ್ ಅವ್ರ ಹತ್ರ ಬೀಗನಿರಲಿಲ್ಲ. ಅವ್ರು ಹೋಗಿ ಶಟ್ರೆಲ್ಲ ತೆಗೆದು ಅಲ್ಲಿ ಒಳಗಡೆ ಪಾಪ ಅವರು ನೀರೆಲ್ಲ ಎತ್ತಾಕಿ, ಆಲ್ಸೋ ಅವರು ಪ್ರೀವಿಯಸ್ ಡೇನೇ ಯಾವುದೋ ಫೈನಾನ್ಸ್ನ ಇದು ಮಾಡಿ 150K ಕ್ಯಾಶ್, ಅಂದರೆ 1.5 ಲಕ್ಷ ಆಲ್ಮೋಸ್ಟ್ ಕ್ಯಾಶು ಗಲ್ಲಲ್ಲಿಟ್ಟಿದ್ರು. ಅದು ಸಹ ಫುಲ್ಲು ಬೂದಿ ಆಗೋಗಿದೆ ಸುಟ್ಟು. ಅದು ನೋಡಿ ಆಮೇಲೆ ಅಂಗಡಿಗೆ ಹೊಸದಾಗಿ ಪ್ರಾಡಕ್ಟ್ಸ್ ಹಾಕ್ಸಿದ್ರು ನೆನ್ನೆ. ಅಷ್ಟು ರೇಟ್ ಆಫ್ ಹಾಲ್ ಹೋಗ್ಬಿಡುತ್ತೆ ಅಂತ ಅವ್ರು ಆ ಟೆನ್ಷನಲ್ಲಿ, ಆ ದುಡ್ಡಿದ್ದ ಟೆನ್ಷನಲ್ಲಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಬ್ರೀತಿಂಗ್ಗೆ ಡಿಫಿಕಲ್ಟಿ ಆಗಿ ಆಲ್ಮೋಸ್ಟ್ ಎಂಜಿಲ್ ಜೊತೆ ರಕ್ತನ ಅವರು ಸ್ಪಿಟ್ ಮಾಡ್ತಿದ್ರು. ಸ್ಪಿಟ್ ಮಾಡಿ ಕರ್ಕೊಂಡೋದ್ವಿ, ಅಭಯ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವ್ರು ನನ್ನ ಕೈಯಲ್ಲೇ ಅಲ್ಲಿ ಬೌಲಿಲ್ಲ ಅಂತ ನೋಡಿದೆ, ನನ್ನ ಕೈಯಲ್ಲೇ ಇದು ಮಾಡಿದ್ರು. ಆಮೇಲೆ ದೇ ಟ್ರೈಡ್ ದೇರ್ ಬೆಸ್ಟ್, ಅವರು ಟ್ರೈ ಮಾಡಿದ್ರು. ಆ್ಯಂಡ್ ಆಫ್ಟರ್ 20 minutes ದೇ ಸೆಡ್ ದಟ್ ಇಟ್ ವಾಸ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಲಾಸ್ ಮೈ ಫಾದರ್. ಬಟ್ ಇಲ್ಲಿ ಬ್ಲೇಮ್ ಸಿಸ್ಟಮ್ದು ಅಷ್ಟು ಟೆನ್ಷನ್ ತೊಗೊತಿರ್ಲಿಲ್ಲ ನಾವಪ್ಪ. ದುಡ್ಡು ಹೋದರೆ ಬರುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇದೆ. ಬಟ್ ಅಷ್ಟು ವರ್ಷ ಕಷ್ಟಪಟ್ಟು ಇಲ್ಲಿ ನಂದಿನಿಯಲ್ಲಿ ಕೆಲಸ ಮಾಡೋ ಇವರು ಆಫೀಸರ್ಸ್ ಇರೋರು, ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಆಗಲಿ, ಫೀಲ್ಡ್ ಮ್ಯಾನೇಜರ್ಸ್ ಆಗಲಿ, ಇವ್ರು ಕೊಡೋ ಅಷ್ಟು ಟಾರ್ಚರ್ ಇನ್ನೊಬ್ರು ಕೊಡೋದಿಲ್ಲ. ಪಾಲಿಸಿ ಅಂತ ಒಂದು ಹೆಸರಿಗಿರುತ್ತೆ. ಇವಾಗ ಮಂತ್ ಎಂಡಿಗೆ ಬಿಲ್ ಕ್ಲಿಯರ್ ಬೇಕಾದ್ರೆ ಮಂತ್ ಎಂಡಿಗೆ ಮಾಡ್ತಾರೆ ಅವರು. ಅದಕ್ಕೋಸ್ಕರನೇ ಮತ್ತೆ ಇದು ಅದು ಅವ್ರಿಗೆ ಪ್ರೆಷರ್ ಕೊಡೋದು, ಈ ಥರ ಪಕ್ಕದಲ್ಲೇ ಪಾರ್ಲರ್ ಕೊಡೋದು. ಒಟ್ಟಾರೆ ನಂದಿನಿ ಮಿಲ್ಕ್ ಪಾರ್ಲರ್ಗೆ ಬೆಂಕಿ ಕಾಣಿಸಿಕೊಂಡ ಆಘಾತವನ್ನು ತಡೆಯಲಾಗದೆ ಮಾಲೀಕರೇ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ದುಃಖದ ವಾತಾವರಣ ಸೃಷ್ಟಿಸಿದೆ. ಘಟನೆಗೆ ನಿಖರ ಕಾರಣ ಪತ್ತೆ ಮಾಡಲು ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.